ಮತ್ತೊಂದು ಕಡೆ ಬಿಜೆಪಿ ಪಾಳೆಯದಲ್ಲಿ ಬಂಡಾಯದ ಕಿಚ್ಚು ಧಗಧಗಿಸ್ತಾ ಇದೆ. ಯತ್ನಾಳ್ ಹಾಗೆ ವಿಜಯೇಂದ್ರ ನಡುವಿನ ವಾಗ್ಯುದ್ಧ ಮತ್ತೆ ಮುಂದುವರೆದಿದೆ. ಈ ನಡುವೆ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಯತ್ನಾಳ್ ಪರವಾದಂತ ಟೀಮ್ ಕ್ಲೇಮ್ ಮಾಡೋದಕ್ಕೆ ಶುರು ಮಾಡಿರುವಂತದ್ದು ಸಹಜವಾಗಿ ಈ ಬಣ ಬಡಿದಾಟದ ರೋಚಕತೆಯನ್ನ ಹೆಚ್ಚಿಸ್ತಾ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಲೂಟಿ ಮಾಡುವ ಆಸೆ ಇದೆ. ಅನಗತ್ಯವಾಗಿ ಟೀಕೆ ಮಾಡ್ತಿದ್ರಿ. ಏಟಿಗೆ ಏಟು, ಮಾತಿಗೆ ಮಾತು. ಬಿಜೆಪಿಯಲ್ಲಿ ಹೊತ್ತಿಕೊಂಡ ಬಂಡಾಯದ ಬೆಂಕಿ ನಂದಿ ಹೋಗುವ ಅದ್ಯಾವ ಲಕ್ಷಣಗಳು ಕಾಣ್ತಿಲ್ಲ. ದಿನ ಕಳೆದಂತೆ ಕೇಸರಿ ಕಲಿಗಳು ಸ್ವಪಕ್ಷ ನಾಯಕರ ವಿರುದ್ಧವೇ ಉರಿದುರಿದು ಬೀಳ್ತಿದ್ದಾರೆ. ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ವಾಕ್ ಸಮರವಂತೂ ಒಂದು ಹಂತ ದಾಟಿ ಹೋಗಿದೆ. ಕುರ್ಚಿ ಕಿತ್ತಾಟದ ಮಧ್ಯೆ ನಾಳೆ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆ ಸಾಧ್ಯತೆ. ಕೇಸರಿ ಮನೆ ಕೊತ ಅಂತಿರುವ ಹೊತ್ತಲೇ ಬಿಜೆಪಿ ಪ್ರಮುಖರು ಸಭೆ ಆಯೋಜನೆ ಮಾಡಿದ್ದಾರೆ. ನಾಳೆ ಸಂಜೆ ಬೆಂಗಳೂರಿನಲ್ಲಿ ಮೀಟಿಂಗ್ ನಡೆಯಲಿದ್ದು ಅನೇಕ ವಿಚಾರಗಳು ಚರ್ಚೆಗೆ ಬರಲಿವೆ. ಬಿಜೆಪಿ ಸಾಂಸ್ಥಿಕ ಚುನಾವಣಾಧಿಕಾರಿಗಳು, ವೀಕ್ಷಕರು, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆಯೂ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ವಿಜಯೇಂದ್ರ ಯತ್ನಾಳ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಕದನ. ಅಳಿದುಳಿದಿರೋದನ್ನ ಲೂಟಿ ಮಾಡುವ ಆಸೆ ಅಂತ ಯತ್ನಾಳ್ ಲೇವಡಿ. ಇನ್ನು ವಿಜಯೇಂದ್ರ ಹಾಗೂ ಬಿಜೆಪಿ ಶಾಸಕ ಯತ್ನಾಳ್ ಮಧ್ಯೆ ರಾಜ್ಯಾಧ್ಯಕ್ಷ ಸ್ಥಾನದ ಕದನ ಜೋರಾಗಿ ನಡೀತಿದೆ. ನಿನ್ನೆ ರಾಜ್ಯಾಧ್ಯಕ್ಷ ಹುದ್ದೆಯ ಬಗ್ಗೆ ಮಾತನಾಡಿದ್ದ ವಿಜಯೇಂದ್ರ ತಾವೇ ಮುಂದುವರಿಯುವ ಭರವಸೆ ಹೊರಹಾಕಿದರು. ಮತ್ತೆ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರು. ಆದರೆ ಈ ಮಾತು ಬಿಜೆಪಿ ಶಾಸಕ ಯತ್ನಾಳ್ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಅಳಿದುಳಿದಿರೋದನ್ನ ಲೂಟಿ ಮಾಡೋ ಆಸೆ ಇದೆ ಅಂತ ಗರಂ ಆಗಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತೇಳಿ ನಂಗೆ ವಿಶ್ವಾಸ ಇದೆ. ನಾವು ಇನ್ನೊಂದು ಅವಧಿ ಮುಂದುವರಿಯುವ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಮತ್ತೊಮ್ಮೆ ಡುಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ. ನಾವು ನಿಮ್ಮಪ್ಪನ ಹಾಗೆ ಇಟ್ಟ ಹೆಜ್ಜೆ ಬಿಡಲಾರೆವು. ವಿಜಯೇಂದ್ರ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟು. ಇದಿಷ್ಟೇ ಅಲ್ಲ, ವಿಜಯೇಂದ್ರ ಇಟ್ಟ ಹೆಜ್ಜೆ ಗುರಿ ಹಿಂದಿಡಲ್ಲ ಎಂದು ನಿನ್ನೆ ಶಪಥ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ನಾವು ಅವರ ಅಪ್ಪನಂಗೆ ಇದ್ದೀವಿ ಅಂತ ಗುಡುಗಿದ್ದಾರೆ. ನಾವೇನು ಬಿಟ್ಟು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವ್ರ ಅಪ್ಪನಂಗದಿ. ಒಂದು ಕಡೆ ಯತ್ನಾಳ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕ್ಯಾಂಡಿಡೇಟ್ ಇರ್ತಾರೆ ಅಂತ ಹೇಳಿದ್ರೆ, ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಯತ್ನಾಳ್ರಂತವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಎಂದಿದ್ದಾರೆ. ಒಳ್ಳೆಯವ್ರನ್ನ, ಅನುಭವ ಇರ್ತಕ್ಕಂಥವ್ರನ್ನ ಬಸನಗೌಡ ಪಾಟೀಲ್ ಯತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷನ್ ಮಾಡಲಿ ಅಂತೇಳಿ ನಮ್ಮ ಅಭಿಪ್ರಾಯ ಇದೆ. ವಿಜಯೇಂದ್ರ ಆಪ್ತರು ಮಾಜಿ ಶಾಸಕರ ಸಭೆಗೆ ನಿರ್ಧಾರ. ಅಮೆರಿಕ ಅಧ್ಯಕ್ಷರನ್ನ ಕರೆಸಿ ಅಂತ ಯತ್ನಾಳ್ ಟಾಂಗ್. ಯತ್ನಾಳ್ ಬಣದ ವಿರುದ್ಧ ವಿಜಯೇಂದ್ರ ಆಪ್ತರು ಸಿಡಿದೆದ್ದಿದ್ದಾರೆ. ಮುಂದಿನ ಶನಿವಾರ ಮಾಜಿ ಶಾಸಕರ ಸಭೆ ನಡೆಸಿ ಬಳಿಕ ದೆಹಲಿಗೆ ಹೋಗೋದಕ್ಕೆ ತೀರ್ಮಾನಿಸಿದ್ದಾರೆ. ಅಲ್ಲಿ ಬಿಜೆಪಿ ವರಿಷ್ಠರಿಗೆ ಯತ್ನಾಳ್ ವಿರುದ್ಧ ದೂರು ಕೊಡಲಿದ್ದಾರೆ. ಇದಕ್ಕೆಲ್ಲ ಡೋಂಟ್ ಕೇರ್ ಎಂದಿರುವ ಯತ್ನಾಳ್ ಅಮೆರಿಕದ ಅಧ್ಯಕ್ಷರನ್ನ ಕರೆದು ಸಭೆ ಮಾಡಲಿ ಅಂತ ಕುಹಕವಾಡಿದ್ದಾರೆ. ಅನಗತ್ಯವಾಗಿ ಟೀಕೆ ಮಾಡ್ತಿದ್ರಿ. ನಾನು ಹೇಳ್ತಿದ್ದೀನಿ, ಇದನ್ನ ಸಹಿಸಲ್ಲ. ನಾಳೆ ಶನಿವಾರ, ಬರುವ ಶನಿವಾರ ಸಭೆ ಸೇರ್ತೀವಿ. ಸಭೆ ಸೇರಿ ಚರ್ಚೆ ಮಾಡಿ ಡೆಲ್ಲಿಗೆ ಹೋಗ್ತೀವಿ. ಬೇಕಾದ ಮಾಡಲಿ ಸಭೆ, ಇಂಟರ್ನ್ಯಾಷನಲ್ ಲೆವೆಲ್ದಾಗ ಮಾಡಲಿ. ಬೇಕಾದ್ರೆ ಅಮೇರಿಕ ಅಧ್ಯಕ್ಷನ ಕರೆದು ಮಾತಾಡಲಿ, ಏನಾಗೋದೇನಾಯ್ತು. ಒಟ್ನಲ್ಲಿ ಬಿಜೆಪಿಯ ಬಣ ಬಡಿದಾಟ ರಾಜ್ಯಾಧ್ಯಕ್ಷ ಕುರ್ಚಿಯವರೆಗೆ ಬಂದು ನಿಂತಿದೆ. ವಿಜಯೇಂದ್ರರಿಂದ ಪಟ್ಟ ಕಿತ್ತುಕೊಂಡೇ ಸಿದ್ಧ ಅಂತ ಯತ್ನಾಳ್ ಬಣ ಹೇಳ್ತಿದ್ರೆ, ಬಿವೈವಿ ಟೀಮ್ ಪ್ರತಿತಂತ್ರ ಹೆಣೆಯುತ್ತಿದೆ. ಬ್ಯೂರೋ ರಿಪೋರ್ಟ್, TV9.